ಹಾಯ್, ನಾನಿವತ್ತು ಆರೋಗ್ಯಕರವಾದ ಹಾಗೆಯೇ ಬಹಳ ಬೇಗನೆ ಮಾಡಬಹುದಾದ ಮತ್ತು ತುಂಬ ರುಚಿಯಾದ ಮೆಂತೆ ಗಂಜಿನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ರೆಸಿಪಿನ ಶುರು ಮಾಡೋ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಲಿಂಕನ್ನು ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ನಾನಿಲ್ಲಿ ಮೆಂತೆ ಗಂಜಿ ಮಾಡೋದಕ್ಕೆ ನಿನ್ನೆ ರಾತ್ರಿಯೇ ಸ್ವಲ್ಪ ಮೆಂತೆನ ನೆನೆ ಹಾಕಿದ್ದೆ. ಹಾಗೆಯೇ ಇದು ಒಂದು ಅರ್ಧ ಗಂಟೆ ಮೊದಲು ತೊಳೆದು ಈ ಥರ ನೆನೆ ಹಾಕಿದ್ದೀನಿ. ಬೆಳ್ತಿಗೆ ಅಕ್ಕಿ, ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ನಮಗೆ ಮೆಂತೆ ಗಂಜಿ ಮಾಡೋದಕ್ಕೆ ರೇಷನ್ ಅಕ್ಕಿನೇ ತುಂಬ ಚೆನ್ನಾಗಿರುತ್ತೆ, ಅಂದರೆ ತುಂಬ ರುಚಿ ಕೊಡುತ್ತೆ. ನಾವಿವಾಗ ಸೋನಾ ಮಸೂರಿ ಅಂಥದ್ದೆಲ್ಲ ಯೂಸ್ ಮಾಡಿದರೆ ಅಂದರೆ ಇಷ್ಟು ರುಚಿ ಕೊಡೋದಿಲ್ಲ, ಅಂದರೆ ಈ ರೇಷನ್ ಅಕ್ಕಿಯಲ್ಲಿ ಮಾಡಿದಷ್ಟು ನಮಗೆ ರುಚಿ ಕೊಡೋದಿಲ್ಲ. ಇವೆರಡನ್ನ ಈಗ ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ತೆಂಗಿನ ಹಾಲನ್ನು ಸೇರಿಸ್ಕೊಂಡು ಒಟ್ಟಿಗೆ ಬೇಯಿಸ್ತೀನಿ ನಾನು. ಇವಾಗ ಇದರ ನೀರನ್ನು ತೆಗೆದುಕೊಳ್ಳೋಣ. ಇವಾಗ ಇದನ್ನು ಕುಕ್ಕರಿಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ನೋಡಿ, ನಾನಿಲ್ಲಿ ತೆಂಗಿನ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಸೇರಿಸ್ಕೊಂಡು ಒಟ್ಟಿಗೆ ಬೇಯಿಸ್ತೀನಿ ನಾನು. ಇವಾಗ ಈ ತೆಂಗಿನ ಹಾಲು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರನ್ನು ಸೇರಿಸ್ತೀನಿ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 2 ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಯಾಕಂದರೆ ರೇಷನ್ ಅಕ್ಕಿ ಬೇಗ ಬೇಯ್ತದೆ. ಎರಡು ವಿಸಿಲ್ ಆಯಿತು. ಇವಾಗ ಇದನ್ನು ಆಫ್ ಮಾಡ್ತೀನಿ. ಇವಾಗ ಇದು ತಣ್ಣಗಾಗಿದೆ, ಇದನ್ನು ಓಪನ್ ಮಾಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ ಇದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಬೆಲ್ಲ ಹಾಕಿಬಿಟ್ಟು ಕುದಿಸ್ಕೊಳ್ಳೋಣ. ನಾನಿಲ್ಲಿ ಪುಡಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ನೀವು ಅಚ್ಚು ಬೆಲ್ಲ ಇದ್ದರೆ ಅಚ್ಚು ಬೆಲ್ಲ ಸೇರಿಸಬಹುದು. ಒಂದು ಕುದಿ ಬಂದರೆ ಸಾಕು. ಸಿಹಿ ನೋಡಿಕೊಂಡು ಸೇರಿಸಿ. ನಾನು ಜಾಸ್ತಿ ಸಿಹಿ ಮಾಡಿಲ್ಲ, ಸ್ವಲ್ಪ ಸಿಹಿಯಾಗಿ ಮಾಡಿಕೊಂಡ್ರೆ ಸಾಕು. ಕೆಲವರಿಗೆ ಜಾಸ್ತಿ ಸಿಹಿ ಇಷ್ಟ ಆದರೆ ಜಾಸ್ತಿ ಸಿಹಿ ಬೆಲ್ಲನ ಸೇರಿಸ್ಕೋಬೋದು. ಇವಾಗ ಪರಿಮಳಕ್ಕೊಂದೆರಡು ಏಲಕ್ಕಿನ ಜಜ್ಜಿ ಸೇರಿಸ್ತೀನಿ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಕು, ಇಷ್ಟೇ ನೀರು ಸೇರಿಸಿದರೆ ಸಾಕು. ತುಂಬ ತೆಳುವಾಗಿ ಮಾಡೋದು ಬೇಡ. ನೋಡಿ, ಇದು ಕರೆಕ್ಟಾಗಿ ಬಂದಿದೆ. ನೋಡಿ, ಚೆನ್ನಾಗಿ ಬಂದಿದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತಂಪು ಕೂಡ. ನೀವು ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ನೋಡಿ ನೋಡಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ
ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.